ನಮಸ್ಕಾರ ಸ್ನೇಹಿತರೆ, ಸ್ತುತಿವಾಣಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ಜಗತ್ತಿನಲ್ಲಿ ಹೆತ್ತ ತಂದೆ ತಾಯಿಯ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವೇ? ಮಗು ಸಣ್ಣದಿದ್ದಾಗ ಅದು ಬೀಳಬಾರ್ದು ಎಂದು ತನ್ನ ಇಡೀ ಆಯುಷ್ಯವನ್ನೇ ಆಸರೆಯಾಗಿ ಕೊಡುವ ತಂದೆ ತಾನು ಮುದುಕನಾದಾಗ ಮಕ್ಕಳಿಂದ ಬಯಸುವುದು ಕೋಟಿ ಕೋಟಿ ಹಣವನ್ನಲ್ಲ, ಕೇವಲ ಅಪ್ಪ ಎನ್ನುವ 4 ಪ್ರೀತಿಯ ಮಾತು ಮತ್ತು ಕೊನೆಯ ಕ್ಷಣದಲ್ಲಿ ತನ್ನ ಕೈ ಹಿಡಿಯುವ ಬೆಚ್ಚಗಿನ ಸ್ಪರ್ಶವನ್ನು ಮಾತ್ರ. ತನ್ನ ಇಡೀ ಬದುಕಿನ ರಕ್ತ ಮತ್ತು ಬೆವರನ್ನು ನೀರಾಗಿ ಹರಿಸಿ 3 ಹೆಣ್ಮಕ್ಕಳನ್ನು ಶ್ರೇಷ್ಠ ಶಿಕ್ಷಕಿಯರನ್ನಾಗಿ ಬೆಳೆಸಿದ ಒಬ್ಬ ತಂದೆಗೆ ಅವರ ಕೊನೆಯ ಕ್ಷಣದಲ್ಲಿ ಸಿಕ್ಕಿದ್ದು ಏನು ಗೊತ್ತಾ? ಕೇವಲ ಗೂಗಲ್ ಪೇ ಮೂಲಕ ಬಂದ 5,100 ಹಣ ಮತ್ತು ಮೊಬೈಲ್ ಸ್ಕ್ರೀನ್ ಮೇಲೆ ಕಂಡಂತಹ ವಿಡಿಯೋ ಕಾಲ್. ಹೌದು, ಇದು ಕೇವಲ ಕಥೆಯಲ್ಲ. ಆಧುನಿಕ ಜಗತ್ತಿನಲ್ಲಿ ಭಾವನೆಗಳು ಸತ್ತು ನೈತಿಕತೆ ಹೇಗೆ ಹಣದ ಮುಂದೆ ಮಂಡಿಯೂರ್ತಿದೆ ಎಂಬುದಕ್ಕೆ ಸಾಕ್ಷಿಯಾದಂತಹ ಒಬ್ಬ ಅಸಹಾಯಕ ತಂದೆಯ ಕಣ್ಣೀರಿನ ನೈಜ ಕತೆ. ಬೆವರಿನ ಹನಿಗಳಿಂದ ರೂಪುಗೊಂಡಂತಹ ಕನಸುಗಳು. ಮಹಾರಾಷ್ಟ್ರದ ರಾಜಧಾನಿಯಾದ ಮುಂಬೈನಲ್ಲಿ ಒಂದು ಬಟ್ಟೆ ಅಂಗಡಿ ಇತ್ತು. ಗುಪ್ತಾ ಕ್ಲಾತ್ ಸ್ಟೋರ್ ಎಂಬ ಒಂದು ಸಣ್ಣ ಅಂಗಡಿ. ಆ ಅಂಗಡಿಯ ಮಾಲೀಕರೇ ಶಿವಚರಣ್ ಗುಪ್ತಾ. ಕಣ್ಣಲ್ಲಿ 100 ಕನಸುಗಳು, ಮುಖದಲ್ಲಿ ಸದಾ ಸೌಮ್ಯವಾದ ನಗು. ಅವರ ಧರ್ಮ ಪತ್ನಿ ಸರಸ್ವತಿ ದೇವಿ ಗಂಡನ ಪ್ರತಿಯೊಂದು ಕಷ್ಟದಲ್ಲೂ ಹೆಗಲಿಗೆ ಹೆಗಲಾಗಿ ನಿಂತ ಸಾಕಾರ ಮೂರ್ತಿ. ಶಿವಚರಣ್ ಅವರಿಗೆ 3 ಹೆಣ್ಮಕ್ಕಳು. ಸಮಾಜದಲ್ಲಿ ಎಷ್ಟೋ ಜನ 3 ಹೆಣ್ಮಕ್ಳೇನ, ಮುಂದೆ ನಿನ್ನ ಗತಿ ಏನು ಎಂದು ಹೀಯಾಳಿಸಿದಾಗ ಶಿವಚರಣ್ ಗರ್ವದಿಂದ ಹೇಳ್ತಾ ಇದ್ರು, ನನ್ನ ಮಕ್ಕಳು ಹೆಣ್ಮಕ್ಳಲ್ಲ, ನನ್ನ 3 ಕಣ್ಣುಗಳು. ಅವರನ್ನು ಇಡೀ ಸಮಾಜವೇ ತಲೆಬಾಗಿ ಗೌರವಿಸುವಂತೆ ಬೆಳೆಸ್ತೀನಿ. ಶಿವಚರಣ್ ತಮ್ಮ ಬಟ್ಟೆ ಅಂಗಡಿಯಲ್ಲಿ ದಿನ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ರು. ಹಬ್ಬ ಹರಿದಿನಗಳಲ್ಲಿ ತಮಗೆ ಹೊಸ ಬಟ್ಟೆ ಹಾಕೊಳ್ಳದೆ ಇದ್ರೂ ಮಕ್ಕಳಿಗೆ ಬೇಕಾದಂತಹ ಅತ್ಯುತ್ತಮ ಪುಸ್ತಕಗಳು, ಶಾಲೆಯ ಫೀಸು, ಒಳ್ಳೆಯ ಉಡುಪುಗಳನ್ನು ತಂದುಕೊಡಲು ಎಂದು ಹಿಂದೆಟನ್ನು ಹಾಕ್ತಿರ್ಲಿಲ್ಲ. ಸರಸ್ವತಿ ದೇವಿಯವರು ರಾತ್ರಿ ತಡವಾಗಿ ಮಕ್ಕಳಿಗೆ ದೀಪದ ಬೆಳಕಿನಲ್ಲಿ ಅಭ್ಯಾಸ ಮಾಡಿಸ್ತಾ ಇದ್ರು. ಮಕ್ಕಳೇ, ಚೆನ್ನಾಗಿ ಓದಿ. ನಿಮ್ಮಪ್ಪ ನಿಮಗಾಗಿ ಪಡ್ತಾ ಇರುವ ಕಷ್ಟಕ್ಕೆ ನೀವು ಕೊಡುವ ಒಂದೇ ಒಂದು ಬಹುಮಾನ ಅಂದರೆ ಅದು ನಿಮ್ಮ ಶಿಕ್ಷಣ ಎಂದು ಪ್ರತಿದಿನ ನೆನಪಿಸ್ತಾ ಇದ್ರು. ತಂದೆ ತಾಯಿಯ ಆ ತ್ಯಾಗ ವ್ಯರ್ಥವಾಗಲಿಲ್ಲ. ಆ 3 ಹೆಣ್ಮಕ್ಕಳು ಅತ್ಯುತ್ತಮವಾಗಿ ಓದಿ ಶಿಕ್ಷಕಿಯರಾಗಿ ಆಯ್ಕೆಯಾದರು. ಹಿರಿಯ ಮಗಳು ಮುಂಬೈನ ಪ್ರತಿಷ್ಠಿತ ಶಾಲೆಯಲ್ಲಿ ಶಿಕ್ಷಕಿಯಾದಳು. 2ನೇ ಮಗಳು ಉತ್ತರ ಪ್ರದೇಶದ ಪ್ರಸಿದ್ಧ ಶಾಲೆಯಲ್ಲಿ ನೆಲೆ ಕಂಡಳು. ಇನ್ನು ಕಿರಿಯ ಮಗಳು ನೇಪಾಳದ ಶಾಲೆಯಲ್ಲಿ ಶಿಕ್ಷಕಿಯಾದಳು. ಊರಿನ ಜನರೆಲ್ಲ ಶಿವಚರಣ್ ಅವರನ್ನು ಹೊಗಳ್ತಾ ಇದ್ರು. ಗುಪ್ತಾಜಿ, ನಿಮ್ಮ ಅದೃಷ್ಟ ಸಖತ್ತಾಗಿದೆ. 3 ಮಕ್ಕಳು ಶಿಕ್ಷಕಿಯರಾಗಿ ಸಮಾಜಕ್ಕೆ ಜ್ಞಾನ ನೀಡ್ತಾ ಇದ್ದಾರೆ. ನಿಮ್ಮ ಜನ್ಮ ಸಾರ್ಥಕ ಆಯಿತು ಎಂದು ಬೆನ್ನನ್ನ ತಡ್ತಾ ಇದ್ರು. ಆಗ ಶಿವಚರಣ್ ರವರ ಕಣ್ಣಲ್ಲಿ ಆನಂದ ಬಾಷ್ಪ ಉದುರ್ತಾ ಇತ್ತು. ಆದರೆ ಆ ಆನಂದ ಬಾಷ್ಪದ ಹಿಂದೆ ಬರಲಿರುವ ಕರಾಳ ಭವಿಷ್ಯ ಅವ್ರಿಗೆ ತಿಳಿದಿರಲಿಲ್ಲ ಅನಿಸುತ್ತೆ. ಖಾಲಿಯಾದ ಮನೆ ಮತ್ತು ಸೈಲೆಂಟ್ ಆದ ಫೋನ್ಗಳು. ಹೀಗೆ ವರ್ಷಗಳು ಉರುಳ್ತಾ ಇದ್ವು. 3 ಮಕ್ಕಳಿಗೂ ವಿಜೃಂಭಣೆಯಿಂದ ಮದುವೆ ಮಾಡಲಾಯಿತು. ಶಿವಚರಣ್ ತಮ್ಮ ಬಳಿಯಿದ್ದ ಉಳಿತಾಯದ ಹಣವನ್ನೆಲ್ಲ ತಮ್ಮ ಮಕ್ಕಳ ಮದುವೆಗೆ ದಾರಿ ಎರೆದ್ರು. ಆ ನಂತರ ಮಕ್ಕಳು ತಮ್ಮ ತಮ್ಮ ಸಂಸಾರ, ಉದ್ಯೋಗ ಮತ್ತು ನಗರದ ಬದುಕಿನಲ್ಲಿ ಬ್ಯುಸಿಯಾದರು. ಸಣ್ಣ ಬಟ್ಟೆ ಅಂಗಡಿ ಹೊಂದಿದ್ದ ಶಿವಚರಣ್ ರವರು ವಯಸ್ಸಾದಂತೆ ಆ ಅಂಗಡಿಯನ್ನು
ಬಂದ್ ಮಾಡಿದ್ರು. ಶಿವಚರಣ್ ಮತ್ತು ಸರಸ್ವತಿ ದೇವಿಯವರ ದೈನಂದಿನ ವೈದ್ಯಕೀಯ ವೆಚ್ಚಗಳು ಮತ್ತು ಖರ್ಚುಗಳನ್ನು ನಿಭಾಯಿಸುವುದು ಅವರಿಗೆ ಕಷ್ಟವಾಯಿತು. ಮಕ್ಕಳಿಗೆ ಭಾರವಾಗಬಾರ್ದೆಂದು ಯೋಚಿಸಿದಂತಹ ಆ ದಂಪತಿ ಕೊನೆಗೆ ತಮ್ಮ ಸ್ವಂತ ಮನೆಯನ್ನು ಮಾರಿ ವೃದ್ಧಾಶ್ರಮದ ಹಾದಿಯನ್ನು ಹಿಡಿದ್ರು. ವೃದ್ಧಾಶ್ರಮದ ಸಣ್ಣ ಕೋಣೆಯಲ್ಲಿ ಕುಳಿತು ಹಳೆಯ ಫೋಟೋ ಆಲ್ಬಮನ್ನು ನೋಡುತ್ತಾ ಶಿವಚರಣ್ ತಮ್ಮ ಹೆಂಡತಿಗೆ ಹೀಗೆ ಹೇಳ್ತಿದ್ರು. ನೋಡು ಸರಸ್ವತಿ, ನಮ್ಮ ಮಕ್ಕಳು ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ. ಅವರು ಶಾಲೆಯಲ್ಲಿ ಬೇರೆ ಮಕ್ಕಳಿಗೆ ಒಳ್ಳೆಯ ಮೌಲ್ಯಗಳನ್ನು ಪಾಠವನ್ನು ಮಾಡ್ತಿದ್ದಾರೆ. ಅವ್ರಿಗೆ ಸಮಯ ಸಿಕ್ಕಾಗ ಖಂಡಿತ ಫೋನ್ ಮಾಡ್ತಾರೆ. ನೀನು ಚಿಂತೆ ಮಾಡಬೇಡ ಅಂತ ತಮ್ಮ ಹೆಂಡತಿಗೆ ಸಾಂತ್ವನ ನೀಡ್ತಾ ಇದ್ರು. ಆದರೆ ದಿನಗಳು ಕಳೆದಂತೆ ಫೋನ್ ಕರೆಗಳು ಕಡಿಮೆ ಆದವು. ಅಪ್ಪ, ಇವತ್ತು ಶಾಲೆಯಲ್ಲಿ ಎಕ್ಸಾಮ್ ಡ್ಯೂಟಿ ಇದೆ, ಆಮೇಲೆ ಮಾಡ್ತೀನಿ. ಅಪ್ಪ, ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ. ಹೀಗೆ ಸಮಯವಿಲ್ಲ ಎಂಬ ಒಂದೇ ಒಂದು ಮಾತು ಆ 3 ಹೆಣ್ಮಕ್ಕಳಿಂದ ಮರುಕಳಿಸ್ತಿತ್ತು. 2 ವರ್ಷಗಳ ಹಿಂದೆ ಅದೇ ವೃದ್ಧಾಶ್ರಮದ ಕೋಣೆಯಲ್ಲಿ ಶಿವಚರಣ್ ಅವರ ಧರ್ಮಪತ್ನಿ ಸರಸ್ವತಿ ದೇವಿ ನಿಧನರಾದರು. ಹೆಂಡತಿ ತೀರ್ಕೊಂಡಾಗ ಮಕ್ಕಳು ಬಂದು ಹೋದ್ರೂ ಆಚರಣೆ ಮುಗಿದ ತಕ್ಷಣ ಮತ್ತೆ ತಮ್ಮ ಕೆಲಸಗಳತ್ತ ಓಡಿ ಹೋದ್ರು. ಅಂದಿನಿಂದ ಶಿವಚರಣ್ ಸಂಪೂರ್ಣವಾಗಿ ಏಕಾಂಗಿಯಾದರು. ಆ 4 ಗೋಡೆಗಳ ಮಧ್ಯೆ ಅವರಿಗೆ ಇದ್ದಂತಹ ಏಕೈಕ ಆಸರೆ ಅಂದರೆ ಅವರ ಕೈಯಲ್ಲಿದ್ದ ಆ ಹಳೆಯ ಕೀಪ್ಯಾಡ್ ಮೊಬೈಲ್ ಫೋನ್. ಮಕ್ಕಳು ಎಂದಾದರೂ ಫೋನ್ ಮಾಡಿ ಯಾರು ಎಂದು ಆ ಫೋನನ್ನು ತಮ್ಮ ಹೃದಯಕ್ಕೆ ಅಚ್ಚೊತ್ತಿಕೊಂಡು ಮಲಗ್ತಾ ಇದ್ರು. 20 ದಿನಗಳ ಸುದೀರ್ಘ ಕಾಯುವಿಕೆ. ಇತ್ತೀಚೆಗೆ 74 ವರ್ಷದ ಶಿವಚರಣ್ ಗುಪ್ತಾ ಅವರ ಆರೋಗ್ಯ ತೀವ್ರವಾಗಿ ಹದಗೆಡತೊಡಗಿತು. ಅವರ ಶ್ವಾಸಕೋಶ ಮತ್ತು ಹೃದಯದ ಸಮಸ್ಯೆ ಹೆಚ್ಚಾಯಿತು. ಕೈ ಕಾಲುಗಳು ನಡುಗತೊಡಗಿದವು. ಆಹಾರ ತಡೆದುಕೊಳ್ಳಲು ಆಗ್ತಿರಲಿಲ್ಲ. ಪರಿಸ್ಥಿತಿಯನ್ನು ಅವಲೋಕಿಸಿದ ವೃದ್ಧಾಶ್ರಮದ ವ್ಯವಸ್ಥಾಪಕರು ಶಿವಚರಣ್ ರವರ ಸ್ಥಿತಿ ನೆಟ್ಟಗಿಲ್ಲ ಎಂಬುದನ್ನು ಅರಿತು ಸುಮಾರು 20 ದಿನಗಳ ಮುಂಚೆಯೇ ಅವರ 3 ಹೆಣ್ಮಕ್ಕಳಿಗೂ ಫೋನ್ ಮಾಡಿ ವಿಷಯವನ್ನು ತಿಳಿಸ್ತಾರೆ. ಅಮ್ಮ, ನಿಮ್ಮ ತಂದೆಯವರ ಆರೋಗ್ಯ ತುಂಬ ಗಂಭೀರವಾಗಿದೆ. ಅವರು ಕೊನೆ ದಿನಗಳನ್ನು ಎಣಿಸ್ತಿದ್ದಾರೆ. ದಯವಿಟ್ಟು ಒಮ್ಮೆ ಬಂದು ಅವರನ್ನು ನೋಡ್ಕೊಂಡೋಗಿ. ನಿಮ್ಮ ಮುಖ ನೋಡಿದರೆ ಅವ್ರಿಗೆ ಮತ್ತೆ ಜೀವ ಬರುತ್ತೆ ಅಂತ ಕಾಣುತ್ತೆ. ಆದರೆ ಅವರಿಂದ ಬಂದ ಉತ್ತರ ಕೇವಲ ನೆಪಗಳು ಮಾತ್ರ. ಮುಂಬೈನ ಹಿರಿಯ ಮಗಳು ಹೇಳ್ತಾಳೆ, ನನಗೆ ಶಾಲೆಯಲ್ಲಿ ರಜೆ ಸಿಗ್ತಿಲ್ಲ. ಈಗ ತಾನೇ ಹೊಸ ಸೆಮಿಸ್ಟರ್ ಶುರುವಾಗಿದೆ. ಉತ್ತರ ಪ್ರದೇಶದಲ್ಲಿದ್ದ 2ನೇ ಮಗಳು ಹೇಳ್ತಾಳೆ, ಮನೆಯಲ್ಲಿ ಮಾವನವರಿಗೆ ಹುಷಾರಿಲ್ಲ, ನಾನು ಬರಲು ಸಾಧ್ಯವಿಲ್ಲ. ನೇಪಾಳದಲ್ಲಿದ್ದ ಕಿರಿಯ ಮಗಳು ಹೇಳ್ತಾಳೆ, ಬಾರ್ಡರ್ ದಾಟಿ ಬರಲು ಪ್ರೊಸೀಜರ್ ಇದೆ, ನನಗೆ ಸಮಯ ಇಲ್ಲ. ದಿನಗಳು ಕಳೆದಂತೆ ಶಿವಚರಣ್ ರವರ ಸ್ಥಿತಿ ಮತ್ತಷ್ಟು ಹದಗೆಡುತ್ತೆ. ಆದರೂ ಶಿವಚರಣ್ ತಮ್ಮ ನಡುಗುವ ಕೈಗಳಿಂದಲೇ ಪ್ರತಿದಿನ ತಮ್ಮ ಮಕ್ಕಳ ಮೊಬೈಲ್ ನಂಬರನ್ನು ಒತ್ತಾ ಇರ್ತಾರೆ. ಮಗಳೇ, ಒಮ್ಮೆ ಬಾ, ನಿನ್ನ ಮುಖ ನೋಡಬೇಕು ಅಂತ ಅನ್ನಿಸ್ತಾ ಇದೆ ಎಂದು ಮೆಲ್ಲಗೆ ಗುಣುಕ್ತಾ ಇದ್ರು. ಆದರೆ ಕೊನೆಯ 10 ದಿನಗಳಲ್ಲಿ ಆ ಹೆಣ್ಮಕ್ಳು ತಂದೆಯ ಕರೆಗಳನ್ನು ಸ್ವೀಕರಿಸುವುದನ್ನೇ ನಿಲ್ಲಿಸ್ಬಿಡ್ತಾರೆ. ಫೋನ್ ರಿಂಗ್ ಆಗ್ತಲೇ ಇತ್ತು, ಆದರೆ ಕಟ್ ಆಗ್ತಿತ್ತು. ಶಿವಚರಣ್ ಆ ಫೋನನ್ನು ತಮ್ಮ ಎದೆಯ ಮೇಲಿಟ್ಕೊಂಡು ಕಣ್ಣೀರನ್ನು ಸುರಿಸ್ತಾ ಸೀಲಿಂಗ್ ಫ್ಯಾನ್ ಕಡೆಗೆ ನೋಡ್ತಾ ಇರ್ತಾರೆ. ರೂಪಾಯಿ 5100 ಕರಾಳ ಸತ್ಯ. ಬೆಳಗಿನ ಜಾವ ವೃದ್ಧಾಶ್ರಮದ ಆ ಸಣ್ಣ ಕೋಣೆಯಲ್ಲಿ ಶಿವಚರಣ್ ಗುಪ್ತಾ ತಮ್ಮ ಕೊನೆಯ ಉಸಿರನ್ನು ಎಳಿತಾರೆ. ಸಾಯುವ ಕೊನೆಯ ಕ್ಷಣದಲ್ಲೂ ಅವರ ಕಣ್ಣುಗಳು ಬಾಗಿಲ ಕಡೆಗೆ ನೆಟ್ಟಿದ್ದವು. ಕೈಯಲ್ಲಿದ್ದ ಮೊಬೈಲ್ ಫೋನ್ ನೆಲಕ್ಕೆ ಬಿದ್ದಿತ್ತು. ತಕ್ಷಣವೇ ವೃದ್ಧಾಶ್ರಮದ ಸಿಬ್ಬಂದಿ 3 ಹೆಣ್ಮಕ್ಕಳಿಗೂ ಫೋನ್ ಮಾಡಿ ದುಃಖದ ಸುದ್ದಿಯನ್ನು ತಿಳಿಸ್ತಾರೆ. ನಿಮ್ಮ ತಂದೆ ಶಿವಚರಣ್ ರವರು ತೀರ್ಕೊಂಡಿದ್ದಾರೆ. ನೀವು ಬರೋದು ತಡವಾದರೆ ಹೇಳಿ. ನೀವು ಮುಖ ನೋಡೋವರೆಗೂ ನಾವು ಮೃತದೇಹವನ್ನು
ಫ್ರೀಜರ್ನಲ್ಲಿ ಇಟ್ಟು ಅಂತ್ಯ ಸಂಸ್ಕಾರಕ್ಕೆ ಕಾಯ್ತೀವಿ. ಆಗ ಆ 3 ಶಿಕ್ಷಕಿಯರ ಪೈಕಿ ಹಿರಿಯ ಮಗಳು ನೀಡಿದಂತಹ ಉತ್ತರ ವೃದ್ಧಾಶ್ರಮದ ಸಿಬ್ಬಂದಿ ಮಾತ್ರ ಅಲ್ಲ, ಇಡೀ ಮಾನವ ಕುಲವೇ ತಲೆ ಬಾಗುವಂತೆ ಮಾಡ್ತು. ಹಿರಿಯ ಮಗಳು ಅತ್ಯಂತ ಸಣ್ಣಾಗಿ ಹೇಳ್ತಾಳೆ, ನಮಗೆ ಯಾರಿಗೂ ಹೀಗ ಬರಲು ಸಾಧ್ಯ ಇಲ್ಲ. ಅಂತ್ಯ ಸಂಸ್ಕಾರಕ್ಕೆ ಎಷ್ಟು ಖರ್ಚಾಗುತ್ತೋ ಹೇಳಿ, ನಾನು ಆನ್ಲೈನ್ನಲ್ಲಿ ಕಳಿಸ್ತೀನಿ. ನೀವು ಅಂತ್ಯಕ್ರಿಯೆ ಮಾಡುವಾಗ ನಮಗೊಂದು ವಿಡಿಯೋ ಕಾಲ್ ಮಾಡಿ ತೋರಿಸಿ ಸಾಕು. ಮರುಕ್ಷಣವೇ ವೃದ್ಧಾಶ್ರಮದ ಮ್ಯಾನೇಜರ್ ಮೊಬೈಲ್ಗೆ ಗೂಗಲ್ ಪೇ ಮೂಲಕ ನೋಟಿಫಿಕೇಶನ್ ಬಂತು. ₹5100 ರಿಸೀವ್ಡ್ ಎಂದು. ಇಡೀ ಜೀವನವನ್ನ ತಮಗಾಗಿ ಸವಿಸಿದ ತಂದೆಯ ಶವದ ಬೆಲೆ ಕೇವಲ 5100. ವೃದ್ಧಾಶ್ರಮದ ಸಿಬ್ಬಂದಿ ಕಣ್ಣೀರನ್ನ ಸುರಿಸುತ್ತಾ ಶಿವಚರಣ್ ಅವರ ಮೃತದೇಹವನ್ನ ಸ್ಮಶಾನಕ್ಕೆ ತರ್ತಾರೆ. ಒಂದು ಕೈಯಲ್ಲಿ ಮೊಬೈಲ್ ಹಿಡಿದು ವಿಡಿಯೋ ಕಾಲ್ ಆನ್ ಮಾಡಲಾಗಿತ್ತು. ಸ್ಕ್ರೀನ್ನ ಆ ಕಡೆ 3 ಹೆಣ್ಮಕ್ಳು ತಮ್ಮ ಎಸಿ ರೂಮಿನಲ್ಲಿ ಕುಳಿತು ಕೈ ಮುಗಿದು ತಂದೆಯ ಶವ ಉರಿಯುವುದನ್ನ ನೋಡ್ತಾ ಇದ್ರು. ಅಂತ್ಯಕ್ರಿಯೆ ಮುಗಿದ ನಂತರ ಸಿಬ್ಬಂದಿ ಕೇಳ್ತಾರೆ, ಅಮ್ಮ, ತಂದೆಯವರ ಅಸ್ಥಿಯನ್ನ ತೆಗೆದುಕೊಂಡೋಗಲು ಯಾರಾದರೂ ಬರ್ತೀರಾ ಎಂದು. ಅದಕ್ಕೆ ಆ ಹೆಣ್ಮಕ್ಳು ಹಿಂಜರಿತ ಹೇಳ್ತಾರೆ, ನಮ್ಗೆ ಯಾರಿಗೂ ಅಲ್ಲಿಗೆ ಬರಲು ಸಮಯ ಇಲ್ಲ. ಆ ಅಸ್ಥಿಯನ್ನ ನೀವೇ ಗಂಗೆಯಲ್ಲಿ ವಿಸರ್ಜನೆ ಮಾಡಬೇಡಿ ಎಂದು. ಹೆಣ್ಣು ಮಕ್ಕಳ ಈ ರೀತಿಯ ಮಾತುಗಳನ್ನು ನಿರೀಕ್ಷಿಸಿದ ಆಶ್ರಮದ ನಿರ್ವಾಹಕಿ ಸಾರಿಕಾ ಕಾಲ್ರಾರವರು ಮತ್ತು ಸಿಬ್ಬಂದಿಗಳು ಆ ಹಣವನ್ನ ನೋಡಿ ಕಣ್ಣೀರಾಗ್ತಾರೆ. ಮಕ್ಕಳ ಈ ನಿರ್ದಯ ವರ್ತನೆಯಿಂದ ಮನನೊಂದ ಆಶ್ರಮದ ಸಿಬ್ಬಂದಿ ಮಗಳು ಕಳುಹಿಸಿದ್ದ ಆ 5100 ರೂಪಾಯಿಗಳನ್ನು ತಕ್ಷಣವೇ ವಾಪಸ್ ಕಳಿಸ್ಬಿಡ್ತಾರೆ. ಹೆತ್ತ ತಂದೆಯ ಅಂತ್ಯ ಸಂಸ್ಕಾರಕ್ಕೆ ಹಣದ ಭಿಕ್ಷೆ ಬೇಡ, ಆ ಧರ್ಮದ ಕೆಲಸವನ್ನ ನಾವೇ ಮಾಡ್ತೀವಿ ಎಂದು ಸ್ವತಃ ಆಶ್ರಮದ ಸಿಬ್ಬಂದಿಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ಅಂತ್ಯಕ್ರಿಯೆಯ ಹೊಣೆ ಹೊರ್ತಾರೆ. ಸ್ಮಶಾನದಲ್ಲಿ ಒಂದು ಕೈಯಲ್ಲಿ ಮೊಬೈಲ್ ಹಿಡಿದು ವಿಡಿಯೋ ಕಾಲ್ ಆನ್ ಮಾಡಲಾಗಿತ್ತು. ಮೊಬೈಲ್ ಸ್ಕ್ರೀನ್ನ ಆ ಕಡೆ 3 ಹೆಣ್ಮಕ್ಳು ತಮ್ಮ ಎಸಿ ರೂಮಿನಲ್ಲಿ ಕುಳಿತು ಕೈ ಮುಗಿದು ತಂದೆಯ ಶವ ಉರಿಯುವುದನ್ನು ನೋಡ್ತಾ ಇದ್ರು. ಅಂತ್ಯಕ್ರಿಯೆ ಮತ್ತು ಅಸ್ಥಿ ವಿಸರ್ಜನೆಯ ವಿಡಿಯೋವನ್ನ ನೋಡಿ ತಮ್ಮ ಜವಾಬ್ದಾರಿ ತೀರ್ತು ಅಂತ ಭಾವಿಸಿದ್ರು. ಇದೇ ಆಶ್ರಮದ ಸಿಬ್ಬಂದಿಯೇ ತಂದೆಯ ಅಸ್ಥಿಯನ್ನ ತೆಗೆದುಕೊಂಡು ಹೋಗಿ ಗಂಗೆಯಲ್ಲಿ ವಿಸರ್ಜನೆ ಮಾಡಿದ್ರು. ಯೋಚನೆ ಮಾಡಿ ಗೆಳೆಯರೇ, ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ಅವರ ಶಿಕ್ಷಣಕ್ಕಾಗಿ ತಮ್ಮ ಇಡೀ ಜೀವನ, ಆಸ್ತಿ, ಯೌವನ, ನೆಮ್ಮದಿಯನ್ನೇ ಮುಡಿಪಾಗಿಟ್ಟ ಒಬ್ಬ ತಂದೆಯ ಅಂತಿಮ ಕ್ಷಣಗಳು ಕೊನೆಗೊಂಡಿದ್ದು ಎಲ್ಲಿ? ಕೇವಲ 5100ರ ಒಂದು ಆನ್ಲೈನ್ ಟ್ರಾನ್ಸ್ಫರ್ ಮತ್ತು ಮೊಬೈಲ್ನ ಸ್ಕ್ರೀನ್ ಮೇಲಿನ ವಿಡಿಯೋ ಕಾಲ್ನಲ್ಲಿ. ಇಲ್ಲಿ ಅತ್ಯಂತ ಶೋಚನೀಯ ವಿಷಯ ಎಂದರೆ ಆ 3 ಹೆಣ್ಮಕ್ಳು ಬೇರೆ ಯಾರೂ ಅಲ್ಲ, ಶಾಲೆಯಲ್ಲಿ ನೂರಾರು ಮಕ್ಕಳಿಗೆ ಮಾನವೀಯತೆ ಮತ್ತು ನೈತಿಕ ಮೌಲ್ಯಗಳನ್ನು ಪಾಠ ಮಾಡುವ ಶಿಕ್ಷಕಿಯರು. ಅಕ್ಷರ ಕಲಿತು ದೊಡ್ಡ ಹುದ್ದೆ ಪಡೆದು ಸಮಾಜದಲ್ಲಿ ಗೌರವ ಸಂಪಾದಿಸಿದ ಆ ಮಕ್ಕಳು ತಮ್ಮ ಹೆತ್ತ ತಂದೆ ತಾಯಿಗೆ ಕೊಡಬೇಕಾದಂತಹ ಕನಿಷ್ಠ ಪ್ರೀತಿ ಮತ್ತು ಗೌರವವನ್ನು ಕೊಡಲು ವಿಫಲರಾದರು. ಕೊನೆಯ ಮಾತು, ತಂದೆ ತಾಯಿಯರು ನಮ್ಮಿಂದ ಕೋಟಿ ಕೋಟಿ ಹಣವನ್ನಾಗಲಿ ದೊಡ್ಡ ಅರಮನೆಯನ್ನಾಗಲಿ ಬಯಸೋದಿಲ್ಲ. ಅವರು ಬಯಸೋದು ಕೇವಲ ಸ್ವಲ್ಪ ಸಮಯ, ಪ್ರೀತಿಯ 4 ಮಾತುಗಳು ಮತ್ತು ಕೊನೆಯ ಕ್ಷಣದಲ್ಲಿ ಆಸರೆಯಾಗುವ ಬೆಚ್ಚಗಿನ ಕೈಗಳನ್ನು ಮಾತ್ರ. ನಾವು ನಮ್ಮ ಹೆತ್ತವರನ್ನ ಹೇಗೆ ನಡೆಸ್ಕೊಳ್ತೀವೋ ಹಾಗೆ ನಮ್ಮ ಮಕ್ಕಳು ನಮ್ಮನ್ನು ನಾಳೆ ಹಾಗೆ ನಡೆಸ್ಕೊಳ್ತಾರೆ ಎಂಬುದು ಪ್ರಕೃತಿಯ ನಿಯಮ ಎಂದು ಯಾರು ಮರಿಬಾರದು. ನಿಮ್ಮ ತಂದೆ ತಾಯಿ ನಿಮ್ಮ ಜೊತೆಗಿದ್ರೆ ಇವತ್ತೇ ಅವರನ್ನು ಅಪ್ಕೊಳ್ಳಿ, ಅವರ ಜೊತೆ 4 ಪ್ರೀತಿಯಿಂದ ಮಾತನಾಡಿ. ಕಾಲ ಮಿಂಚಿದ ಮೇಲೆ ಕಣ್ಣೀರನ್ನು ಹಾಕಿದರೆ ಆ ಕಣ್ಣೀರಿಗೆ ಯಾವುದೇ ಬೆಲೆ ಇರೋದಿಲ್ಲ. ಧನ್ಯವಾದಗಳು. ಈ ಕತೆ ನಿಮ್ಮ ಮನಸ್ಸಿಗೆ ತಲುಪಿದ್ರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ನಮ್ಮ ಹೆತ್ತವರನ್ನು ಇನ್ನಷ್ಟು ಪ್ರೀತಿಸೋಣ. ಏನಂತೀರಾ?